Hi friends, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಆಚೆ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ಏನೋ 50% 70% ಎಲ್ಲ ಆಫರ್ ಇದೆ ಅಂತೆ. ಒಂದು ತಿಂಗಳಿಂದ ಆಫರ್ ಆಗ್ತಾ ಇದೆ ಅಂತ ನಮಗೆ ಗೊತ್ತೇ ಇಲ್ಲ. ಸೊ ರೀಸೆಂಟಾಗಿ ಮೊನ್ನೆ ಗೊತ್ತಾಯಿತು, ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಂದು ರೆಸ್ಟೋರೆಂಟ್ ಪಿಂಚೋಸ್ ಅಂತ ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ಮಿಸ್ ಆಗಿತ್ತಲ್ವ, ಸೊ ಆ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಬನ್ನಿ, ಅಲ್ಲಿ ಫುಡ್ ಹೇಗಿರುತ್ತೆ ಏನೇನಿರುತ್ತೆ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಬಾ ಬಂಗಾರ. ಸ್ಟ್ರೋಲರ್ ತರಲೇ ಇಲ್ಲಲ್ಲ. ಲಿಟಲ್ ಟಯರ್ಡ್. ಶೋ ಯೋರ್ ಫೇಸ್. ಥ್ಯಾಂಕ್ ಯು ಹೇಳಬೇಕು. ಶಾಪಿಂಗ್ ಮಾಲ್ ರೀಚ್ ಆದ್ವಿ. ಬನ್ನಿ ಏನೇನೆಲ್ಲ ಬಟ್ಟೆ ಸಿಗುತ್ತೆ, ಐ ಮೀನ್ ಏನೇನು ಆಫರ್ ಇದೆ, ನಾವೇನೇನು ತಗೋತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ನನಗೆ ಈ ಟೆಂಟ್ ತಗೋಬೇಕು ಅಂತ ತುಂಬ ಇಷ್ಟ ಆಗಿದೆ. ಸೊ ಟೆಂಟ್ ತಗೊಂಡು ಎಲ್ಲಾದರೂ ಫಾರೆಸ್ಟಲ್ಲಿ ಟ್ರೆಕ್ಕಿಂಗ್ ಥರ ಹೋಗ್ಬಿಟ್ಟು ಟೆಂಟ್ ಹಾಕ್ಕೋಬೋದು. ಬಟ್ ತಗೊಂಡಿಲ್ಲ. ಗುಲ್ಕು ಯಾಕಪ್ಪ ಜೇಸ್ ಹಾಕೋಗಿದ್ಯಾ? ನಾವೆಲ್ಲ ಶಾಪಿಂಗ್ ಮಾಡ್ತಾ ಇದ್ರೆ ಅವಳಿಗೆ ಬೋರ್ ಆಗುತ್ತೆ, ಸಮ್ಟೈಮ್ಸ್ ಹಂಗ್ರಿ ಕೂಡ ಆಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಸ್ಮಾಲ್ ಬಾಕ್ಸಲ್ಲಿ ಚಕೋಸು, ಆಮೇಲೆ ಫ್ರೂಟ್ಸು ಈ ರೀತಿ ಇಟ್ಕೊಂಡು ಬಂದಿರ್ತೀನಿ. ಸೊ ಅವಳಿಗೆ ಸ್ಟ್ರೋಲರಲ್ಲಿ ಕೊಡ್ತೀನಿ. ಅವಳ ಪಾಡಿಗಳು ಆರಾಮಾಗಿ ಕುತ್ಕೊಂಡು ತಿಂತಾ ಇರ್ತಾಳೆ, ನಾವು ಆರಾಮಾಗಿ ಶಾಪಿಂಗ್ ಮಾಡ್ಕೊತೀವಿ. ನೋಡಿ, ಆ್ಯಕ್ಚುಲಿ ಇದು ಫೋಟೋ ಬೂತು. 2 ನಿಮಿಷದಲ್ಲಿ ತೋರಿಸಿ ಫೋಟೋ. 2 ನಿಮಿಷದಲ್ಲಿ ಇಲ್ಲಿ ಕೂತ್ಕೊಂಡ್ಬಿಟ್ಟು, ಇಲ್ಲಿ ಕೂತ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಫೋಟೋ ನಾವೇ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ರೆ 4 ಸರಿ ಕ್ಲಿಕ್ ಆಗುತ್ತೆ. ಆಮೇಲೆ ರೀಟೇಕ್ ಕೊಟ್ಟು ಸೊ ಆಮೇಲೆ ಇಲ್ಲಿಂದ ಫೋಟೋಸ್ ಬರುತ್ತೆ. ಜಸ್ಟ್ ಮಿಸ್ ಆಯ್ತು, ಆಲ್ರೆಡಿ ಇವ್ರು ತಗೊಂಡ್ಬಿಟ್ರು. ಇಲ್ಲಿ ನೋಡಿ, H&M ಸೇಲ್ಸ್ ಅಪ್ ಟು 70% ಇದೆ. ನನ್ನ ಹಸ್ಬೆಂಡ್ ಅವ್ರಿಗೆ ನೋಡ್ತಾ ಇದ್ದಾರೆ. ನನಗೆ ಈ ಬಾಯ್ಸ್ದು ಶರ್ಟ್, ಈ ಬಾಯ್ಸ್ ಕಲೆಕ್ಷನ್ ನೋಡೋಕ್ಕೆ ಬೋರಿಂಗು. ಸೊ ಹಾಗಾಗಿ ನಾನು ನನ್ನ ಮಗಳು ಚೆಕ್ ಮಾಡೋಣ ಅಂತ H&Mಗೆ ಬಂದ್ವಿ. ನೋಡಿ, ಮಗಳಿಗೆ ಶಾಪಿಂಗ್ ಮಾಡಿದ್ವಿ. ಲೂಸಾ ಪಾರ್ಟಿ ಅಷ್ಟೇ. ಪಿಂಚೋಸ್ ಬೇಕಿದ್ರೆ ಯೂಟ್ಯೂಬ್ ಸ್ಪಾನ್ಸರ್ ಮಾಡ್ತೀನಿ. ಇಲ್ಲಿ ನೋಡಿ, ಇಷ್ಟೊಂದು ಶಾಪಿಂಗ್ ಆಯಿತು. ಮಗಳಿಗೆ ಒಂದು ಜಾಕೆಟು, ಅವಳಿಗೆ ಒಂದು ಟಾಪು, ಸ್ಕರ್ಟು, ಅವಳಿಗೆ ಒಂದು ಫ್ರಾಕು, ಇದು ನಮ್ಮ ಮನೆಯವರಿಗೆ ಶರ್ಟು, ನಮ್ಮ ಮನೆಯದ್ದು ಶರ್ಟು, ಮತ್ತು ನಂದು ಅದು ಶರ್ಟು. ಇದು ನೋಡಿ, ಸ್ವೆಟ್ರ್ ನಾನೊಂದು ತೊಗೊಂಡೆ. ಸ್ವೆಟರ್ ನಂದು, ಪ್ಯಾಂಟ್ ನಂದು, ಟೀ ಶರ್ಟ್. ಎಷ್ಟು ಶಾಪಿಂಗ್ ಆಯಿತು. ಅರಿಯಾದ್ನ ಏನೇನು ಶಾಪಿಂಗ್ ಮಾಡಿದೆ? ಮಮ್ಮ ಡ್ರೆಸ್ಸು, ಪಪ್ಪ ಡ್ರೆಸ್ಸು, ನಾನು ಡ್ರೆಸ್ಸು. ಹೌದಾ? ಹ್ಯಾಪಿನಾ? ಎಲ್ಲ ಹಾಕೊಂತೀಯಾ? ವೆಕೇಶನ್. ಸೊ ಇಲ್ಲಿ ಬಿಲ್ ಮಾಡಿಸ್ತಾ ಇದ್ದೀವಿ. ಎಲ್ಲ ಶಾಪಿಂಗ್ ಆಯಿತು ಆಲ್ಮೋಸ್ಟ್. H&M ಅಲ್ಲೇ ಎಲ್ಲ ಶಾಪಿಂಗ್ ಮಾಡಿದ್ವಿ. ಕವರ್ ಕಾರಲ್ಲಿ ಇತ್ತಲ್ಲ ರೀ.
ಆಯಿತು. ಇವಾಗ ಆಲ್ಮೋಸ್ಟ್ 1000 ಕ್ರೋನ್ಸಿಗೆ ಶಾಪಿಂಗ್ ಮಾಡಿದ್ದೀವಿ, ಅಂದರೆ 8,000 ರೂಪಾಯಿ ಆಯಿತು. ನನ್ನದೇ ಕಡಿಮೆ, ನನ್ನ ಮಗಳದೇ ಅರ್ಧ ಇರೋದು, ನನ್ನ ಹಸ್ಬೆಂಡ್ ಜಾಸ್ತಿ. ಸೊ ಶಾಪಿಂಗ್ ಆಯಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ಗೆ ವೆಯ್ಟ್ ಮಾಡ್ತೀವಿ. ನೋಡಿ ಬಸ್ಗಳು ಈ ರೀತಿ ಇರುತ್ತೆ. ಇವತ್ತು ಆ್ಯಕ್ಚುಲಿ ನಾವು ಇಲ್ಲಿ ಕಾರ್ ಸ್ಟಾಪ್ ಮಾಡಿಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸ್ಟ್ರೋಲರ್ಸ್ನೆಲ್ಲ ಇಲ್ಲಿ ಪ್ಲೇಸ್ ಮಾಡಬೇಕು. ಇಲ್ಲಿ ಸ್ಟ್ರೋಲರ್ ಸಿಂಬಲ್ ಇದೆ ಅಲ್ವಾ ಇಲ್ಲಿ. ಮಮ್ಮ ಇಸ್ ಹಿಯರ್ ಓನ್ಲಿ. ಸಿ ಮಮ್ಮ ಇಸ್ ಹಿಯರ್ ಓನ್ಲಿ. ಕೊಡಿ ಇಲ್ಲಿ ಬರ್ತೀಯ ಇಲ್ಲಿ ಏನ್ ಬೇಕು ಕ್ಯಾಪ್ ಕೆಳಗಡೆ ಕ್ಯಾಪ್ ಇವಾಗ ಇಷ್ಟೇ ಅಲ್ವಾ ಅದಕ್ಕೆ ನನಗೆ ಬೇಕು ಇದು ಸ್ಟ್ರಾಲರ್ ಅಂತ ಹೊರಡಲ್ಲ ಬಸ್ಗಳು ಹಿಂಗಿರುತ್ತೆ. ನೋಡಿ ಆಕ್ಚುಲಿ ಓಕೆ, ಇಲ್ಲಿ ನಾವು ನಮ್ಮ ಸ್ಟಾಪ್ ಯಾವ್ದಿರುತ್ತೆ ಅಲ್ಲಿ ಪ್ರೆಸ್ ಮಾಡಬೇಕು. ಅಲ್ಲಿ ಸ್ಕ್ರೀನ್ ನೋಡ್ಬೋದು, ಅಲ್ಲಿ ಸ್ಟಾಪ್ಗಳು ತೋರಿಸ್ತಾ ಇರುತ್ತೆ. ಸೊ ನಮ್ಮ ಸ್ಟಾಪ್ ಬಂದ ತಕ್ಷಣ ನಾವು ಎಲ್ಲಿ ಕೂತಿರ್ತೀವಿ ಎಲ್ಲ ಸೀಟಲ್ಲಿ ಈ ರೀತಿ ಸ್ಟಾಪ್ಸ್ ಇದೆ. ಅಲ್ಲಿ ಒಂದಿದೆ ನೋಡಿ, ಇಲ್ಲಿ ವಯಸ್ಸಾದವರು ಇಲ್ಲಿ ಸ್ಟಾಪ್ ಮಾಡ್ಬೋದು. ಸೊ ಅವಾಗ ಅಲ್ಲಿ ಡ್ರೈವರಿಗೆ ಇಂಡಿಕೇಶನ್ ಬರುತ್ತೆ, ಅವರು ಸ್ಟಾಪ್ ಮಾಡ್ತಾರೆ. ಯಾರು ಪ್ರೆಸ್ ಮಾಡಿಲ್ಲ ಅಂದರೆ ಡ್ರೈವರ್ ಸ್ಟಾಪ್ ಮಾಡೋದೇ ಇಲ್ಲ, ಹಾಗೆ ಹೋಗ್ಬಿಡ್ತಾರೆ. ಬಸ್ ಸ್ಟಾಪಲ್ಲಿ ಯಾರು ಇಲ್ಲ ಅಂದರೆ. ಇದು ಬಸ್ ಸ್ಟಾಪ್ಸು. ಇಲ್ಲಿ ನೋಡಿ ಯಾವ್ಯಾವ ಬಸ್ ನಂಬರ್ ಬಂದಿರುತ್ತೆ ಅಂತ ಇಲ್ಲಿ ಮೀನ್ಸ್ ಈ ಸ್ಟಾಪಿಗೆ ಯಾವ ನಂಬರ್ಸ್ ಬರುತ್ತೆ ಅಂತ ಇಲ್ಲಿ ಹಾಕಿರ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಎಲ್ಲ ಇದೆ. ಮಾಡಿದ್ರೆ ನಮ್ಗೆ ಇದು ಹೋಗೋದಕ್ಕೆ ಮತ್ತೆ ಸೊ ಇಲ್ಲಿ ಸಿಗ್ನಲ್ಲು ಪ್ರೆಸ್ ಮಾಡಿದ್ರೆ ಸೊ ನಾವು ನೆಕ್ಸ್ಟ್ ಗ್ರೀನ್ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಕಾರ್ಸ್ಗಳು ಹಾಗೆ ಹೋಗ್ತಾನೆ ಇರುತ್ತೆ. ಇವಾಗ ನೋಡಿ ರೆಡ್ ಇದೆ. ಸ್ವೀಡನ್ನಲ್ಲಿ ಸುಮಾರು ಜನಕ್ಕೆ ಬೈಕ್ ರೇಸ್ ಜಾಸ್ತಿ ಇದೆ. ಬೈಕರ್ಸ್ ಎಲ್ಲ ಇದ್ದಾರೆ. ಇಲ್ಲಿ ನೋಡಿ ಒಂದು ಹಾರ್ಲಿ ಬೈಕ್ ಏನು ಸಕ್ಕತ್ತಾಗಿದೆ. ಪಿಜ್ಜಾ ಚೆನ್ನಾಗಿರುತ್ತೆ ಅಲ್ಲಿ. Hi, hi. Yeah. Oh, okay. In which name? ಫೋರ್ಕ್ ತಿಂತಾ ಇದ್ದಾಳೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಪುಟಾಣಿ ಫೋರ್ಕು, ಪುಟಾಣಿ ನೈಫು. ನಿಮ್ಗೆ ಗೊತ್ತಾಗ್ತಾ ಇದೆಯೋ ಗೊತ್ತಿಲ್ಲ, ಇಷ್ಟೇ ಇರೋದು. ಫುಡ್ಡು ಕೂಡ ಪುಟಾಣಿ ಇರುತ್ತೆ, ಅದಕ್ಕೆ ಅವರು ಕೂಡ ಇದನ್ನು ಪುಟಾಣಿ ಕೊಟ್ಟಿದ್ದಾರೆ.
ಇಲ್ಲಿ ಮೆನು ಎಲ್ಲ ಆ್ಯಪಲ್ಲೇ ಇರುತ್ತೆ, ತೋರಿಸಿ. ಸೊ ನೋಡಿ, ಆ್ಯಪಲ್ಲೇ ನಾವು ಆರ್ಡ್ರ್ ಮಾಡಬೇಕು, ಪೇನು ಆ್ಯಪಲ್ಲೇ ಮಾಡಬೇಕು. ನಂಗೆ ಬ್ಲೂ ಕಲರ್ ರೀ, ಹರಿಯಾದ ನನಗೆ ಬ್ಲೂ ಅಂದು. ಅದು ಕಿಡ್ಸ್ ಐಟಮ್ ಇದೆ ನೋಡಿ. ಇದು ನೋಡಿ, ವಿಡಿಯೋನಲ್ಲಿ ಎಷ್ಟು ಸ್ಮಾಲ್ ಅಂತ ತೋರ್ಸೋಕ್ಕೆ ಈ ಟಿಶ್ಯೂ ಪೇಪರ್ ಅಷ್ಟು ಇಟ್ಟಿದ್ದೀನಿ ನಾನು, ಇಷ್ಟೇ ಇರೋದು. ನೋಡಿ ಇಲ್ಲಿ ನನ್ನ ಕೈ ಎಷ್ಟಿದೆ, ಪುಟಾಣಿ ಇದೆ. ಎರಡು ಅಕೌಂಟ್ ಇಂದ ಲಾಗಿನ್ ಸಬ್ಸ್ಕ್ರೈಬ್ ಮಾಡಿ. ಹೌದಾ? ಚಿಪ್ಸ್ ಐಸ್ ಕ್ರೀಮ್ ಚಿಪ್ಸ್ ಕೊಡ್ತಾರೆ, ಚೆನ್ನಾಗಿರುತ್ತೆ. ಈ ತರ ಜಗ್ ಬೇರೆ ತಗೊಂಡ್ಬಂದ್ವಿ. ಚೆನ್ನಾಗಿದೆ ಅದು. ಹುಳಿಯಾ? ಅಯ್ಯೋ, ನಾನು ಹೇಳ್ದೆ ನಿನಗೆ. ಬಾಟಲ್ ಕೊಡಿ, ಅದನ್ನು ತೋರಿಸ್ಬೇಕು. ಇದು ಗ್ವಾವಾದು ಜ್ಯೂಸು. ಗ್ವಾವಾ ಅಂದರೆ ನಮ್ಮ ಸೀಬೆಹಣ್ಣನ್ನ ರಸ. ಇದಕ್ಕೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿರ್ತಾರೆ. ಇದು ಈ ಕಲರ್ ಇರುತ್ತೆ. ಇದರಲ್ಲಿ ಸೀಬೆಹಣ್ಣು ಬಿಟ್ಟು ಬೇರೆ ಎಲ್ಲ ಹಾಕಿ ಮಾಡಿರ್ತಾರೆ. ಒಂದು ಪ್ಯಾಷನ್ ಫ್ರೂಟ್ ಮೊಜಿಟೊ. ಅಲ್ಲಿ ನೋಡಿ, ಪ್ಯಾಷನ್ ಫ್ರೂಟ್ ಇದೆ, ಮೇಡ್ ಇನ್ ಮೆಕ್ಸಿಕೋ. ಇಲ್ಲ, ಒಳಗಡೆ ಪ್ಯಾಷನ್ ಫ್ರೂಟ್ ಇದೆ. ಎರಡು ನಮ್ದೇನಾ? ಇಂಗಡಿ ಫಸ್ಟು. ಇಲ್ಲ, ಹೀಗಿಡ್ಬೇಕು ಈ ಮೇಲೆ. ಕೆಳಗಡೆ ಇಲ್ಲಿಡಿ. ಇಲ್ಲಿ ಇದು ಇದೆ ಲಿಸ್ಟ್ ಬರೋದು. ಇದು ಎಲ್ಲ ಸ್ಮಾಲ್ ಸ್ಮಾಲ್ ಇದೆ. ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಅದೆರಡು ತಕೊಂಬಿಡಿ ನೀವು. ಇಲ್ಲಿ ನೋಡಿ, ನಿಮಗೆ ಅದು ಚಿಕ್ಕದ್ ಗೊತ್ತಾಗ್ತಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ಇಲ್ಲಿ ಬರ್ಗರ್ಸ್ ನೋಡಿ, ಪುಟಾಣಿ ಬರ್ಗರ್ಸ್. ಪಾಪಡ್ ಹಪ್ಪಳ ಮಾಡ್ಕೊಟ್ಟಿದ್ದಾರೆ. ಆರ್ಡರ್ ಮಾಡಿದ್ದೆ ನೀನು. ಡಂಪ್ಲಿಂಗ್ಸ್, ಫ್ರೆಂಚ್ ಫ್ರೈಸ್ ಬರುತ್ತೆ ಬಂಗಾರ. ಇದು ನೋಡಿ, ವಡಾ ತರ ಇದೆ ಇಲ್ಲಿ ಒಂದು. ಇದು ಬಂದು ಕಾಲಿಫ್ಲವರ್ ಫ್ರೈ. ಇದು ಕಡುಬು. ಇದು ನೋಡಿ ಕಡುಬು, ಡಂಪ್ಲಿಂಗ್ಸ್. ಇದು ಮ್ಯಾಶ್ಡ್ ಪೊಟ್ಯಾಟೋಸ್. ಅರಿಯಾದ್ನಾಗೆ ಪ್ಯಾನ್ ಕೇಕ್ಸ್. ಇಲ್ಲಿ ಪಾಸ್ತಾ ಕೂಡ ಇದೆ. ಇದು ನೋಡಿ ಹಿಂಗೆ ಪುಟಾಣಿ ಪ್ಲೇಟ್ಸ್ ಇದೆ ಅಲ್ವಾ. ಪಾಸ್ತಾ ನೋಡಿ, ಅಲ್ಲಿ ಪ್ಲೇಟ್ ಕೊಡುತ್ತೆ ನಾನು ಕಲಿಸ್ಕೊಂಡು ಪ್ಲೇಟ್. ನೋಡಿ, ಇಷ್ಟೇ ಪ್ಲೇಟ್. ವಿಡಿಯೋನಲ್ಲಿ ಚಿಕ್ಕದೊಳದು ಗೊತ್ತಾಗ್ತಾ ಇಲ್ಲ ಅಲ್ಲ. ಪುಟಾಣಿ ಪ್ಲೇಟ್. ಇನ್ನೊಂದು ಈ ಕಡೆ ಇನ್ನೊಂದು ನೋಡಿ. It's okay. No problem. We don't know the names of it. ನೋಡಿ, ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ. ಇದು ಒಂದು ಡಿಶ್. ಮೆಣಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಕಾಸು ಕೊಡ್ತಾ ಅದು ಖಾರ ಇಲ್ದೇ ಇರೋ ಮೆಣಸಿನ್ಕಾಯಿ. 4 ಮೆಣಸಿನ್ಕಾಯಿನ ಫ್ರೈ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿದ್ದಾರೆ. ಮೇಲ್ಗಡೆ ಒಂಚೂರು ಚೀಸ್ ಉದುರಿಸಿರ್ತಾರೆ. ನೀವು ಒಂದು ತಿನ್ನೋಳಿದ್ರ? ಮೆಣಸಿನ್ಕಾಯಿ ನಾನು ತಿಂದ ಒಂಚೂರು ಖಾರ ಇಲ್ಲ. ನೋಡಿ, ಪಿಜ್ಜಾ ಎಷ್ಟು ಚಿಕ್ಕದಿದೆ ಸೈಜ್ ಅಂತ. ಅಷ್ಟೇ ಪಿಜ್ಜಾ ನೋಡಿ, ಅಷ್ಟೇ ಇರೋದು ಪಿಜ್ಜಾ. ಆಮೇಲೆ ಡೆಸರ್ಟ್ಸ್ ನೋಡಿ, ಪ್ರೈಸ್ ಹಾಟ್ ಚಾಕ್ಲೇಟ್ ಸಾಸ್. ನೋಡಿ, ಬಕೆಟ್ ಚುರ್ರೋಸ್ ಇಲ್ಲಿ.
ಒಂಚೂರು ಈ ಕಡೆ ಬನ್ನಿ. ಚಾಕ್ಲೇಟ್ ನ್ಯೂಟೆಲ್ಲ ಕೊಟ್ಟಿದ್ದಾರೆ. Oh my god. ಹತ್ರ ಬಾ No, ನೋಡಲ್ ಬಂತು. ಊಟ ಎಲ್ಲ ಆಯಿತು. ಪಿಂಚೋಸಲ್ಲಿ ಚಿಕ್ಕ ಪುಟಾಣಿ ಅನ್ಕೊಂಡು ತಿಂದೆ. ಹೊಟ್ಟೆ ಫುಲ್ ಆಯಿತು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ನಾವು ಬೇರೆ ಬೇರೆ ವೆರೈಟೀಸ್ನ ಟ್ರೈ ಮಾಡ್ಬೋದು, ಯಾಕಂದರೆ ಸ್ವಲ್ಪ ಇರುತ್ತಲ್ವಾ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಹೇಗೆ ಅನಿಸ್ತು? ನನಗೂ ತುಂಬ ಚೆನ್ನಾಗಿ ಅನಿಸ್ತು. ನನಗೂ ತುಂಬ ಚೆನ್ನಾಗಿತ್ತು. ಏನೇನು ತಿಂದ್ರಿ ನೀವು? ನಾನು ಇದಕ್ಕೆ 2-3 ಸರಿ ಬಂದಿದ್ದೀನಿ. ಇಂಟರ್ವ್ಯೂ ಅಲ್ಲ. ಸೊ ಯಾರೆಲ್ಲ ನಾರ್ತ್ ಶಾಪಿಂಗ್ ಅಥವಾ ಅಕ್ಕಪಕ್ಕ ಇದ್ದೀರೋ ಪಿಂಚೋಸಿಗೆ ಬಂದು ಟ್ರೈ ಮಾಡಿ. ಟೇಸ್ಟ್ ವೆಜಿಟೇರಿಯನ್ ಅವ್ರಿಗೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಬಟ್ ಎಲ್ಲ ಲೈಕ್ 35 ಕ್ರೋನು 40 ಕ್ರೋನು ಈ ಥರ ಇರುತ್ತೆ. ಸೊ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ವಿಡಿಯೋನ ಅಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ನಾವು ವಾಕ್ ಮಾಡ್ತಾ ಹೋಗ್ತಾ ಇರುವಾಗ ನಾರ್ತ್ ಶಾಪಿಂಗ್ ಹಳೇ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ನಿಮಗೂ ಅದನ್ನು ತೋರಿಸೋಣ ಅಂದ್ಬಿಟ್ಟು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬರೀ ಫಿನ್ಸ್ಪಾಂಗಲ್ಲಿ ಲೇಕು, ಟ್ರೀಸು ಎಲ್ಲ ನೋಡ್ತಾ ಇದ್ರಿ. ನೋಡಿ ಇವತ್ತು ನಾನು ಬಿಲ್ಡಿಂಗ್ಸ್ ತೋರಿಸ್ತಾ ಇದ್ದೀನಿ. ಬಿಲ್ಡಿಂಗ್ 1846 ಅಲ್ಲಿ ಬಿಲ್ಟ್ ಆಗಿರೋದು. ಸಗದಾಗಿದೆ ಆಕ್ಚುಲಿ. ಹಿಂಗೆಲ್ಲ ಬಂದು ಕುತ್ಕೊಂಡು ತಿನ್ಬೇಕು ಅನ್ಸುತ್ತೆ ಅಟ್ಲೀಸ್ಟ್. ಇಲ್ಲೆಲ್ಲ ಇದು ಟುಗೆದರ್ ಟೆಕ್. ನಂದು ಹಳೆ ಕಂಪ್ನಿ ಇಲ್ಲೇ ಎಲ್ಲೋ ಇತ್ತು, ಅಲ್ಲಿ ಅನ್ಸುತ್ತೆ ಅಲ್ಲ ರೀ? ಗೊತ್ತಿಲ್ಲ. ಎಲ್ಲ ಅದೇ ಥರ ಇದೆ ನೋಡಿ. ಇದೆಲ್ಲ ಬಿಲ್ಡಿಂಗ್ಸ್ ಹೆಂಗಿದೆ. ಇದೆಲ್ಲ ಓಲ್ಡ್ ನಾರ್ತ್ ಶಾಪಿಂಗ್. ನಾವಿವಾಗ ಇರೋದು ನಾರ್ತ್ ಶಾಪಿಂಗ್ ಅನ್ನೋ ಪ್ಲೇಸಲ್ಲಿ. ಸೊ ಇದೆಲ್ಲ ಓಲ್ಡ್ ನಾರ್ತ್ ಶಾಪಿಂಗ್ ಬಿಲ್ಡಿಂಗ್ಸ್ ಅಂತ. ಆಗ್ಲೇನೋ ಅದೇ ಇತ್ತು. ಅಲ್ಲಿ ನೋಡ್ರಿ ಹೊಸ ಅಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿದೆ. ಹೊರಗಡೆ ಹೋಗಿದ್ವಿ ನಾವು. ಬೆಂಗೇರಿ ಮೋಲ್ ಏನಿದೆಯೋ ಅಲ್ಲಿ ನಾರ್ತ್ ಶಾಪಿಂಗ್ ಬೆಂಗೇರಿ ಮೋಲ್. 220 ವರ್ಷದ ಹಳೇ ಬಿಲ್ಡಿಂಗ್ ಇದು. ಇನ್ನ ಯೂಸ್ ಮಾಡ್ತಾ ಇದ್ದಾರೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ವಾಕ್ ಮಾಡಿಕೊಂಡು ಇನ್ನೊಂದು ನ್ಯೂ ವಾಕರ್ ಅನ್ನೋ ಒಂದು ಶಾಪಿಂಗ್ ಕಾಂಪ್ಲೆಕ್ಸಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ನೋಡಿಕೊಂಡು 1-2 ಬಟ್ಟೆ ಸಿಕ್ತು ಚೆನ್ನಾಗಿರೋದು ಆಫರಲ್ಲಿ. ಅದನ್ನು ತಗೊಂಡು ನಾವು ಮತ್ತೆ ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ಕೊಂಡು ನಾವೆಲ್ಲಿ ಕಾರ್ ಪಾರ್ಕ್ ಮಾಡಿದ್ವೋ ಅಲ್ಲಿಗೆ ಹೋಗ್ಬಿಟ್ಟು ಕಾರಲ್ಲಿ ನಾವು ವಾಪಸ್ಸು ಫಿನ್ಸ್ಪಾಂಗಿಗೆ ಹೋದ್ವಿ. ನಾವು ಬಂದಿರೋ ಪ್ಲೇಸ್ ನೇಮು ನಾರ್ತ್ ಶಾಪಿಂಗ್ ಅಂತ. ಇದು ಒಂದು 30 ಮಿನಿಟ್ಸು ಫಿನ್ಸ್ಪಾಂಗಿಂದ ಇರೋದು.
ಇಲ್ಲಿ ನಾವು ಶಾಪಿಂಗ್ ಮಾಡಿರೋ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ. ಆಮೇಲೆ ನಾವು ಏನಕ್ಕೆ ಶಾಪಿಂಗಿಗೆ ಬಂದಿದ್ದೀವಿ ಅಂದರೆ ನೆಕ್ಸ್ಟ್ ವೀಕು ನಾರ್ವೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ. ಸೊ ಬ್ಯೂಟಿಫುಲ್ ನಾರ್ವೆನ ನಿಮಗೆ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಮಾಡಿ. Bye bye, see you in my next vlog. Thank you for watching this video.